ರೈತ ಬಂಧುಗಳೇ, ಸಿರಟ್ಟಿ ತಾಲೂಕು ಗದಗ ಜಿಲ್ಲಾ ಸುಗ್ನಳ್ಳಿ ಎಂಬ ಗ್ರಾಮದಲ್ಲಿ ಸಾವಯವದಲ್ಲಿ ಬೆಳೀತಕ್ಕಂಥ ಗೋಡಂಬಿ ಬೆಳೆಯನ್ನು ನಾವು ಈಗಾಗಲೇ ಸುಮಾರು 5 ವರ್ಷದಿಂದ ನಾಟಿ ಮಾಡಿದ್ದೀವಿ. 5 ವರ್ಷದಿಂದ ನಾಟಿ ಮಾಡಿದ ಅಗದಿ ಉತ್ಕೃಷ್ಟವಾಗಿ, ಬಲಿಷ್ಠವಾಗಿ, ಆರೋಗ್ಯವಾಗಿ ಈ ಗೋಡಂಬಿ ಗಿಡಗಳು ಚೆನ್ನಾಗಿ ಬಂದಿದೆ. ಅದೇ ರೀತಿಯಾಗಿ ಗೋಡಂಬಿ ಫ್ಲವರ್ ಮತ್ತು ಕಾಯಿ ಶುರುವಾಗಿದೆ. ಈ ಶುರುವಾಗೋದ್ರಿಂದ ಕೆಲವೊಂದಿಷ್ಟು ರೋಗ ಬಾಧೆಗಳನ್ನು ಕಾಣ್ತಾ ಇದೆ ಈ ಗಿಡದಲ್ಲಿ. ಇದಕ್ಕೆ ನಿಯಂತ್ರಣವನ್ನು ಮಾಡಲು ನಾವು ನೀಮ್ ಆಯಿಲ್ ಮತ್ತು ನ್ಯೂಟ್ರಿಯೆಂಟ್ಸನ್ನು ನಾವು ಈ ಗಿಡಕ್ಕೆ ಆರ್ಗ್ಯಾನಿಕ್ ಅಂದರೆ ಸಾವಯವದಾಗ ನಾವು ಔಷಧಿಯನ್ನು ತಯಾರು ಮಾಡಿಕೊಂಡು ಡ್ರಿಪ್ ಮುಖಾಂತರ ಮತ್ತು ಸ್ಪ್ರೇ ಮುಖಾಂತರ ಇದಕ್ಕೆ ನಾವು ಕೊಡ್ತೀವಿ. ಆದ್ದರಿಂದ ಕೆಲವು ಹವಾಮಾನ ವೈಪರ್ಯದಿಂದ ಸ್ವಲ್ಪ ಕೂಡ ವ್ಯತ್ಯಾಸ ಆಗಿದೆ. ಆದ್ದರಿಂದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ಬಂದಿದೆ ಗೋಡಂಬಿ. ಅಗದಿ ಇಳುವರಿ ಚೆನ್ನಾಗಿ ಬಂದಿದೆ ಗೋಡಂಬಿ. ಅದೇ ರೀತಿಯಾಗಿ ಈ ಗೋಡಂಬಿ ಇನ್ನೂ ಸಾಕಷ್ಟು ಕಾಯಿ ಕುಂದಿರ್ಬೇಕಂದ್ರೆ ನೀಮ್ ಆಯಿಲ್ ಮತ್ತು ನ್ಯೂಟ್ರಿಯೆಂಟ್ಸ್ ಮತ್ತು ಅತಿ ಉತ್ಕೃಷ್ಟವಾದ ಇದು ಕಾಯಿ ಬರುತ್ತೆ ಮತ್ತು ಬೀಜನೂ ದಪ್ಪ ಸೈಜ್ ಬರುತ್ತೆ. ಇದು ಎಂಗ್ರಿಲೋ 4 ಅಂತಂದು ಇದೆ ತಳಿ ಹೆಸರು. ಇದು ಒಂದು ರೆಡ್ ಬರುತ್ತೆ, ಒಂದು ಯೆಲ್ಲೋ ಬರುತ್ತೆ. ಹೀಗಾಗಿ ಪ್ರತಿಯೊಂದು ಮರದಲ್ಲಿ ಸಾಕಷ್ಟು ಫ್ಲವರು ಮತ್ತು ಕಾಯಿ ಸೆಟ್ಟಿಂಗ್ ಆಗ್ತಾಯಿದೆ. ಇನ್ನೂ ಹೆಚ್ಚು ಕಾಯಿ ಸೆಟ್ಟಿಂಗ್ ಆಗಬೇಕಂದ್ರೆ ನಾವು ಇದರಲ್ಲಿ ಟೀ ಸೊಳ್ಳೆ ಅಂತಂದು ಒಂದು ಕೀಟ ಬಾಧೆ ಬರುತ್ತೆ. ಅದನ್ನು ನಾವು ನಿಯಂತ್ರಣ ಮಾಡಬೇಕು. ನಿಯಂತ್ರಣ ಅಂದರೆ ನವಂಬರ್ ಮತ್ತು ಡಿಸೆಂಬರ್, ಜನವರಿ ತಿಂಗಳಲ್ಲಿ ಇದನ್ನು ನಾವು ನೀಮ್ ಆಯಿಲ್ ಸ್ವಲ್ಪ 2 ಟೈಮ್ ಸ್ಪ್ರೇ ಮಾಡಿದರೆ ಈ ಕೀಟ ಬಾಧೆ ಟೀ ಸೊಳ್ಳೆ ಅಂತಕ್ಕಂಥ ಒಂದು ಏನಿದೆಯಲ್ಲ ಅದು ನಿಯಂತ್ರಣಕ್ಕೆ ಬರುತ್ತೆ. ಅದು ಸೊಳ್ಳೆ ಹೋಗುತ್ತೆ. ನಂತರ ಈ ಥರ ಫ್ಲವರು ಕಾಯಿ ಚೆನ್ನಾಗಿ ಸೆಟ್ಟಿಂಗ್ ಆಗುತ್ತೆ. ಈ ಸೆಟ್ಟಿಂಗ್ ಆದ ಡ್ರೈ ಫ್ರೂಟು ಭಾಳ ಸೆಟ್ಟಿಂಗ್ ಆಗಿದ್ದಾಗ ಒಳ್ಳೆಯ ಸೈಜ್ ಅಂದರೆ ಈ ರೀತಿ ಬರುತ್ತೆ. ನಾವು ಸ್ಪ್ರೇ ಅಥವಾ ನ್ಯೂಟ್ರಿಯೆಂಟ್ಸ್ ಸರಿಯಾದ ಕ್ರಮವನ್ನು ತಗೊಳ್ಳಿಲ್ಲ ಅಂದರೆ ಭಾಳ ಚಿಕ್ಕದಾಗಿ ಈ ಬೀಜ ಬರುತ್ತೆ. ಅಂದರೆ ಇದ್ರೊಳಗಿರ್ತಕ್ಕಂಥ ಡ್ರೈ ಫ್ರೂಟ್ ಏನಿರುತ್ತೆ ಅಗದಿ ಸಣ್ಣದಾಗೆ ಬರುತ್ತೆ. ಅದಕ್ಕೆ ರೇಟೂ ಕಮ್ಮಿ, ಟೇಸ್ಟೂ ಕಮ್ಮಿ. ನಾವು ಸಾವಯವದಿಂದ ಬೆಳೆಯೋದ್ರಿಂದ ಇದು ಚೆನ್ನಾಗಿ ಸೈಜ್ ಬಂತಂದ್ರೆ, ಬೀಜದ ಸೈಜ್ ಬಂತಂದರೆ ಒಳಗೆ ದಷ್ಟಪುಷ್ಟವಾಗಿ ಇದರ ಆಯಿಲ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಆ ಆಯಿಲ್ ಕಂಟೆಂಟ್ ಜಾಸ್ತಿ ಇದ್ದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ನಮ್ಮ ಗದಗ ಜಿಲ್ಲಾದೊಳಗೆ ಅತಿ ಹೆಚ್ಚು ಟೇಸ್ಟ್ ಹೊಂದಿರತಕ್ಕಂಥ ಅದು ವಿಶೇಷವಾಗಿ ನಮ್ಮ ಆಡಿನ ಫಾರ್ಮ್ ಹೌಸ್ನಲ್ಲಿ ಅಗದಿ ವಿಶೇಷವಾಗಿ ಟೇಸ್ಟ್ ಹೊಂದಿರತಕ್ಕಂಥ ಇದು ಒಂದು ಡ್ರೈ ಫ್ರೂಟು. ಇಲ್ಲೆಲ್ಲ ಸಾಕಷ್ಟು ಜನ ಬೆಳೆದಿದ್ದಾರೆ. ಆದರೆ ಅತಿ ಹೆಚ್ಚು ಟೇಸ್ಟನ್ನು ಹೊಂದಿರತಕ್ಕಂಥ ಮಾಹಿತಿ ಹೋದ ವರ್ಷ ನಮ್ಮದು ತಗೊಂಡು ಬೇರೆಯವರು ಕೂಡ ಅದನ್ನು ತಮ್ಮ ಮಾಲಿನ ಜೊತೆ ಮಿಕ್ಸ್ ಮಾಡಿ ಕಳಿಸಿದ್ದಾರೆ. ಅದಕ್ಕಾಗಿ ಇದನ್ನು ನಾನು ಅತಿ ಹೆಚ್ಚು ಟೇಸ್ಟ್ ಇರ್ತಕ್ಕಂಥ ಡ್ರೈ ಫ್ರೂಟ್ ಇದು. ಓಕೆ.